ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ಬನ್ನಿ, ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಂಬಾರು ಮಾಡಬೇಕು. ಇಡ್ಲಿ ಸಾಂಬಾರು ಮಾಡ್ತೇನೆ, ಮಾಡಿ ಕೆಲಸಕ್ಕೆ ಹೋಗಬೇಕು. ನಾನು ಇಡ್ಲಿ ಸಾಂಬಾರು ಮಾಡಲಿಕ್ಕೆ ಒಂಥರ ತೋರಿಸ್ಬಿಡ್ತೇನೆ. ಆ ರೆಸಿಪಿ ಅಂತೇನೆ ಅಲ್ಲ, ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಸಿಂಪಲ್ಲಾಗಿ ಬೇಳೆ ಸಾಂಬಾರನ್ನು ಇಡ್ಲಿಗೆ ಯಾವ ಥರ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಬನ್ನಿ, ಇವತ್ತು ಬೇಗ ಬೇಗ ಮಾಡಿ ಕೊಟ್ಟು ನಮ್ಮ ಮೇಡಮರಿಗೆ ಕೊಟ್ಟು ನಾನೀಗ ಕೆಲಸಕ್ಕೆ ಹೋಗಬೇಕು. ಬೆಳಗ್ಗೆ ಸಿಂಪಲ್ಲಾಗಿ ಪೂಜೆ ಆಗಿದೆ. ಪೂಜೆ ಮುಗಿಸ್ಕೊಂಡು ಈಗ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ನಿನ್ನೆ ರಾತ್ರಿ ಇಡ್ಲಿ ನೆನೆಯಿಟ್ಟಿದ್ದೆ, ಇಡ್ಲಿ ರವೆಗೆ. ಈಗ ಇಡ್ಲಿ ಮಾಡ್ತೀನಿ ಬನ್ನಿ. ಇದಕ್ಕೆಲ್ಲಕ್ಕೂ ಈಗ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೇನೆ ನಾನು ನೋಡಿ. ಸ್ವಲ್ಪ ಸ್ವಲ್ಪ ಹಾಕೋತೇನೆ ಒಳಗಡೆ. ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬರ್ತಾವೆ. ಅಕ್ಕಿ ಇಡ್ಲಿ ಅಲ್ಲ, ಅಕ್ಕಿ ರವೆ ಇಡ್ಲಿ. ತುಂಬ ದಿನ ಆಯ್ತು ಅಕ್ಕಿ ಇಡ್ಲಿನೂ ಮಾಡಿಲ್ಲ. ತಟ್ಟೆ ಇಡ್ಲಿ ಮಾಡಬೇಕಾಗಿತ್ತು, ಮಾಡಲಿಲ್ಲ ಸ್ನೇಹಿತರೆ. ಇದೇ ಥರ ಈಗ ಎಲ್ಲದಕ್ಕೂ ಬ್ಯಾಟ್ರನ್ನ ಹಾಕಿ ಇಟ್ಕೊಂಡ್ಬಿಡ್ತೀನಿ ನಾನು ನೋಡಿ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಇಲ್ಲಿ ನೀರು ಕೂಡ ಕುದೀತಾ ಇದೆ. ಬನ್ನಿ ನೋಡಿ, ಇಲ್ಲಿ ನೀರು ಕೂಡ ಕುದೀತಾ ಇದೆ. ಆ ನೀರು ಈಗ ಇದಕ್ಕೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕಿಟ್ಟಿದ್ದೀವಲ್ಲ, ಇದನ್ನು ಇದರೊಳಗಡೆ ಇಟ್ಕೊಳ್ತೀನಿ. ಈಗ ಇದು ಒಂದು 10 ರಿಂದ 15 ನಿಮಿಷ ನಮಗೆ ಬೇಯಬೇಕು. ಚೆನ್ನಾಗಿ ಬೇಯಲಿ. ಸಿಟಿ ಇಲ್ಲ ಸ್ನೇಹಿತರೆ, ಇದಕ್ಕೆ ಈ ಥರ ಹೋಲಿದೆ, ಹೋಗಲಿಕ್ಕೆ ಈ ಕಡೆ ಇಟ್ಬಿಡ್ತೀನಿ ಅದನ್ನು. ಈಗ ಇದು ಬೇಯಲಿ. ಅಷ್ಟರಲ್ಲಿ ಇದಕ್ಕೆ ಸಾಂಬಾರನ್ನು ರೆಡಿ ಮಾಡೋಣ ನೋಡಿ. ಇಲ್ಲಿ ಸಾಂಬಾರು ಮಾಡ್ಬೇಕಂತ ಹೇಳಿ ಸ್ನೇಹಿತರೆ, ಈಗ ಎಣ್ಣೆ, ಬೆಳ್ಳುಳ್ಳಿ ಕುಟ್ಟಿರೋಂಥದ್ದು, ಕರಿಬೇವು, ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದಕ್ಕೀಗ ಸ್ವಲ್ಪ ನಾನಿಲ್ಲಿ ಇದನ್ನು ಹಾಕ್ತೀನಿ ನೋಡಿ. ಮಸಾಲೆ ಖಾರ ಹಾಕಿ ಮಿಕ್ಸ್ ಮಾಡ್ತೀನಿ. ಮಸಾಲೆ ಖಾರ ಮಾತ್ರ ಹಾಕ್ತಾಯಿದ್ದೀನಿ. ಇದಕ್ಕೆ ಸಾಂಬಾರು ಹುಡಿಯೋಗಿ ಏನು ಹಾಕಲ್ಲ ನೋಡಿ. ಇಷ್ಟೇ ಸಿಂಪಲ್ಲಾಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ನಾನು ಏನಂದರೆ, ಇದು ಟೊಮೆಟೊ ಮತ್ತು ಬೇಳೆ ಇದು ಕುಕ್ಕರಲ್ಲಿ ಕುದಿಸ್ಕೊಂಡಿದ್ದೇನೆ. ಸ್ವಲ್ಪ ಸಣ್ಣಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇದಕ್ಕೀಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ. ಇದು ಸಾಂಬಾರು ಸರಿಯಾಗಲ್ಲ ಇಡ್ಲಿಗೆಲ್ಲ. ನೋಡಿ, ಸ್ವಲ್ಪ ತಿಳುನೇ ಇರಬೇಕು ಸಾಂಬಾರು ಇಡ್ಲಿಗೆಲ್ಲ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೋಡಿ, ಬೇಳೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇಳೆ ಹಾಕ್ಕೊಳ್ಳೋಣ. ಬೇಳೆ ಉಂಟು ನೋಡಿ. ಸಖತ್ ಟೇಸ್ಟಿಯಾಗಿರುವಂಥ ಬೇಳೆ ಸಾಂಬಾರು ಅಂತಲೇ ಹೇಳ್ಬೋದು. ಈ ಕಡೆ ಇಡ್ಲಿ ಬೇಯ್ತಾ ಇದ್ದಾವೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತೇನೆ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಬೇಳೆ ಸಾಂಬಾರು ಮಾಡಿದರೆ ಸ್ನೇಹಿತರೆ ಒಂದು ಚೂರು ಬೆಲ್ಲ ಹಾಕಬೇಕು ನಾವು, ಆವಾಗದು ಕರೆಕ್ಟಾಗಿರುತ್ತೆ ನೋಡಿ. ತಿಳು ಹೋಗ್ಬೇಕಲ್ಲ. ಮತ್ತು ಬೇಳೆ ಹಾಕಿದ್ರೆ ಸ್ವಲ್ಪ ನೀರು ಹಾಕಿದೆ. ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕಬೇಕು ನಾವು, ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ತುಂಬ ಹಾಕಬಾರ್ದು, ಒಂದು ಚೂರು ಇಷ್ಟು ಸಾಕು ನೋಡಿ. ಒಂದು ಎಷ್ಟು ಹಾಕಿದ್ದೇನೆ. ಅದು ಈಗ ಚೆನ್ನಾಗಿ ಕುದೀಲಿ. ನಾನು ಏನು ಹಾಕಲ್ಲ ಸ್ನೇಹಿತರೆ, ಇಷ್ಟೇ. ಇದಕ್ಕೆ ಸಾಂಬಾರು ಹುಡಿಯಾಗಲಿ, ಗರಂ ಮಸಾಲೆಗಲಿ ಯಾವುದನ್ನು ಸೇರಿಸಲ್ಲ. ಮಸಾಲೆ ಖಾರ ಒಂದು ಹಾಕಿದರೆ ಎಲ್ಲ ಪದಾರ್ಥ ಅದರಲ್ಲೇ ಇರೋದರಿಂದ ತುಂಬ ಚೆನ್ನಾಗಿ ಆಗುತ್ತೆ ನೋಡಿ. ಇದು ಈಗ ಚೆನ್ನಾಗಿ ಕುದೀಲಿ ಸ್ನೇಹಿತರೆ. ಕುದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೊಂದು ಉಪ್ಪು ಖಾರ ಟೇಸ್ಟ್ ಮಾಡಿ ಹಾಕಿದರೆ ಆಯಿತು ನೋಡಿ. ನಾನು ಟೊಮೆಟೊ ಕಟ್ ಮಾಡಿರಲಿಲ್ಲ, ಹಾಗೆ ಬೇಳೆ ಒಳಗಡೆ ಒಗೆದಿದ್ದೆ. ಸಿಪ್ಪೆ ನೋಡಿ, ಇಡೀ ಸಿಪ್ಪೆ. ಈ ಥರ ಹಾಕಿದರೆ ಏನಾಗುತ್ತೆ, ಟೊಮೆಟೊ ತುಂಬ ಚೆನ್ನಾಗಿ ಬೆಂದುಬಿಟ್ಟಿರುತ್ತೆ ಬೇಳೆ ಒಳಗಡೆ. ಅದಕ್ಕಾಗಿ ನೋಡಿ, ಈಗ ಇದು ಕುದೀಲಿ ನೋಡಿ ಸ್ನೇಹಿತರೆ. ಇಲ್ಲಿ ಸಾಂಬಾರಂತೂ ಕುದೀತಾ ಇದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಈಗ ಇದಕ್ಕೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ.
ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಯಾಕಂದರೆ ಇತ್ತು ಸ್ನೇಹಿತರೆ ಹಾಳಾಗಿಬಿಡುತ್ತೆ, ಅದು ವೇಸ್ಟ್ ಮಾಡೋಕ್ಕಿಂತ ಹಾಕಿಬಿಟ್ರೆ ಆಯ್ತು ಅಂಥೇಳಿ. ಮತ್ತು ಇದಕ್ಕೆ ಸಾಂಬಾರಿಗೆ ಎಷ್ಟು ಹಾಕಿದ್ರು ಕಾಣೋದೇ ಇಲ್ಲ ನೋಡಿ ಅಲ್ವಾ. ಈಗ ಆಯಿತು, ಸಾಂಬಾರು ರೆಡಿ ಆಯಿತು. ಅದನ್ನು ಮುಚ್ಚಳ ಮುಚ್ಚಿ ಇಟ್ಬಿಡ್ತೇನೆ. ಈಗ ಇಲ್ಲಿ ಇಡ್ಲಿ ನೋಡಿ, ಇಡ್ಲಿನೂ ರೆಡಿ ಆಗಿದೆ. ಸಖತ್ತಾಗಿ ಬಂದಿದೆ ನೋಡಿ. ಈಗ ಇದನ್ನು ಪ್ಲೇಟ್ ತೆಗಿತೇನೆ ಒಳಗಡೆ. ಇವು ಸ್ವಲ್ಪ ನಮಗೆ ಆರಬೇಕು ಸ್ನೇಹಿತರೆ. ಇದು ಇಲ್ಲಿ ಎತ್ತಿಟ್ಕೋತೀನಿ. ಇವು ಒಂದೊಂದು ಪ್ಲೇಟ್ಗಳು ನಮಗೆ ಆರಬೇಕು. ನೋಡಿ ಇಲ್ಲಿ ಸ್ವಲ್ಪ ಇವೆಲ್ಲ ಆರಬೇಕು. ತೆಗಿತೇನೆ ಈಗ ಸ್ಪೂನಿಂದ ತೆಗೆದುಬಿಡ್ತೇನೆ. ಯಾವ ಥರ ಬರ್ತಾ ಅಂಥೇಳಿ ನಿಮಗೂ ಕೂಡ ತೋರಿಸ್ತೇನೆ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ತೊಗೊಂಡಿದ್ದೀನಿ ನೋಡಿ, ಹೀಗೆ ಸ್ಪಂಜ್ ಥರ ತುಂಬ ಚೆನ್ನಾಗಿ ಬಂದಿದ್ದಾವೆ, ಮಸ್ತಾಗಿದ್ದಾವೆ ನೋಡಿ. ಇಡ್ಲಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಸೂಪರು. ಇದೇ ಥರ ಈಗ ಎಲ್ಲ ನೋಡಿ ಇಲ್ಲಿ ಇಡ್ಲಿ ಎಲ್ಲ ತೆಗೆದಿಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ಹಚ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಮೇಡಮ್ ಅವರಿಗೆ ಆಯಿತು ಮತ್ತು ನೈವೇದ್ಯಕ್ಕೆ. ನೋಡಿ ಇಲ್ಲಿ ಸಾಂಬಾರಂತೂ ರೆಡಿಯಾಗಿದೆಯಲ್ಲ. ನಾವು ಏನೇ ಅಡುಗೆ ಬೆಳಗ್ಗೆ ಅಡುಗೆ ಮಾಡ್ತೀವಲ್ಲ ಸ್ನೇಹಿತರೆ, ಅದನ್ನು ನೈವೇದ್ಯಕ್ಕೆ ಹಿಡಿತೀವಿ. ಅದು ನಿನ್ನೆದು ಅದು ಅನ್ನ ಇರುತ್ತಲ್ಲ ರಾತ್ರಿದು, ಅಂಥ ಅನ್ನ ಇಲ್ಲದ್ರೆ ಹಿಡಿಯಲ್ಲ. ಈಗ ಫ್ರೆಶ್ ಆಗಿರೋವಂಥದ್ದು ಈ ಥರ ತಿಂಡಿ ಆಗಲಿ ಯಾವುದಾದ್ರೂ ಅಡುಗೆ ಮಾಡಿದರೆ ಅದನ್ನು ನಾವು ನೈವೇದ್ಯ ಮಾಡ್ತೀವಿ. ಹಾಗಾಗಿ ಈಗ ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ನೋಡಿ ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಹೇಗಿದೆ ಅಮ್ಮ? ಹಾಂ, ಚೆನ್ನಾಗಿ ಉಂಟಾ ಸಾಂಬಾರು? ಮಸಾಲೆದು ಏನೂ ಹಾಕಿಲ್ಲಲ್ಲ? ಹಾಕಿದ್ದೀನಾ? ಒಬ್ಬಾ ಸ್ನೇಹಿತರೆ, ಇಡ್ಲಿ ಮಾಡಿದಾಗ ಸಾಂಬಾರು ಮಾಡ್ತೀನಿ ನೋಡಿ, ಅದಕ್ಕೆ ಮಸಾಲೆದು ಏನಾದರೂ ಯೂಸ್ ಮಾಡಿದರೆ ಇವರು ತಿನ್ನಲ್ಲ, ಇವಳು ಅಲ್ಲ ತಿನ್ನಲ್ಲ ಈಕಿ. ಅದಕ್ಕಾಗಿ ನಾನು ಏನು ನಮ್ಮದು ಮಸಾಲೆ ಖಾರ ಇರುತ್ತಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತೀನಿ. ಗರಂ ಮಸಾಲೆ ಆಗಲಿ ಏನೋ ಆಗಲಿ ಯೂಸ್ ಮಾಡಲ್ಲ ಆಲ್ಮೋಸ್ಟ್ ಇದಕ್ಕೆ. ಹಾಗಾಗಿ ಹಾಗೆ ಸಿಂಪಲ್ಲಾಗಿ ಸಾಂಬಾರನ್ನು ನಿಮಗೆ ಮಾಡಿ ತೋರಿಸಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಂದು ಸ್ವಲ್ಪ ಇದೆ ಸ್ನೇಹಿತರೆ, ಮಾಡ್ತಾ ಇದ್ದೀನಿ ನಾನು. ಸಾಂಬಾರಂತೂ ರೆಡಿ ಆಗಿದೆ. ಇಡ್ಲಿ ಇಡ್ಲಿ ಮತ್ತು ನಾನು ಇಲ್ಲಿ ಬೇಯ್ಲಿಕ್ಕೆ ಹಾಕಿದ್ದೇನೆ. ದೇವ್ರ ನೈವೇದ್ಯ ಎಲ್ಲ ಆಗಿದೆ. ಸಾಂಬಾರು ಕೂಡ ಆವಾಗಲೇ ತೋರಿಸಿದಾಗ ಇಲ್ಲಿ ರೆಡಿ ಇದೆ. ಇಡ್ಲಿ ಒಂದು ಸತಿ ಹಾಕಿದ್ದೆ, ಇಲ್ಲಿದೆ. ಕರೆಂಟ್ ಬಿಲ್ ಕೂಡ ಬಂತು ನಮಗೆ ಇವತ್ತು ಬೆಳಗ್ಗೆ. ಹಾಗಾಗಿ ಈಗ ಏನಿಲ್ಲ ಸ್ನೇಹಿತರೆ, ಈಗ ಚಹಾ ಸೋಸ್ಕೊತೇನೆ. ನಾನು ಕೂಡ ಚಹಾ ಕುಡಿದು ಅಷ್ಟೇಮ್ಮ ಬಟ್ಟೆ ತೊಳಿತೀಯಾ? ಇಲ್ಲಂತ ನೋಡಿ, ನಾನೀಗ ಬಟ್ಟೆ ತೊಳೆದು ಇದಕ್ಕೆ ಹೋಗ್ತೇನೆ, ಕೆಲಸಕ್ಕೆ ಹೋಗ್ತೇನೆ ಸ್ನೇಹಿತರೆ. ಬೇಗ ಬೇಗ ಮತ್ತು ಲೇಟ್ ಆಗುತ್ತೆ. ಹಾಗಾಗಿ ಪಾತ್ರೆ ಎಲ್ಲ ತೊಳಿತೀಯಾ? ಬಸ್ ಸುಡ್ತಾ ಇದೆ. ಹಾಗಾದರೆ ಎಲ್ಲ ಪಾತ್ರೆ ತೊಳಿರಿ ಹಂಗಾರೆ ನೀವು. ಜಾಸ್ತಿ ಹಿಟ್ಟಿಲ್ಲ, ಇನ್ನೊಂದು ಚೂರು ಹಿಟ್ಟಿದೆ ಅಷ್ಟೇ. ಅದೊಂದು ಸ್ವಲ್ಪ ಹಾಕಿ ಪಾತ್ರೆ ಖಾಲಿ ಮಾಡಿಟ್ಟು ಪಾತ್ರೆ ತೊಳೀರಿ ನೀವೆಲ್ಲ. ನಾನು ಇದನ್ನು ಮಾಡಿ ಬಟ್ಟೆ ತೊಳೆದು ಹಾಕಿ ಹೋಗಿ ನಂಗಾರ. ಹಾಂ ಶ್ರೇಯ ನೋಡಿ, ಈಗ ನಾನು ಪಾತ್ರೆ ಇದೆಲ್ಲ ಖಾಲಿ ಮಾಡಿ ಇಟ್ಟು ಹೋಗ್ತೀನಿ ಸ್ನೇಹಿತರೆ. ಅವಳು ನಾ ಬಟ್ಟೆ ತೊಳಿತೀನಿ, ಅವಳು ಪಾತ್ರೆ ತೊಳೀಲಿ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮತ್ತು ಏನು ಮಾಡಲಿ ಹೇಳಿ ಸ್ನೇಹಿತರೆ, ನನಗೂ ಕೂಡ ಸಾಕಾಗಿಬಿಡುತ್ತೆ. ಅದಕ್ಕಾಗಿ ಮತ್ತೆ ನಿಮಗೆ ಸಿಗ್ತೇನೆ. ನೋಡಿ ಸ್ನೇಹಿತರೆ, ಸಾಯಂಕಾಲ ಆಗಿದೆ. ಇಷ್ಟೊತ್ತಲ್ಲಿ ಯಾಕೆ ಹೋಗ್ತಾ ಇದ್ದೀವಿ? 8 ಗಂಟೆ ಆಗಿದೆ. ಸ್ವಲ್ಪ ಯಜಮಾನ್ರು ಈಗ ಬಂದು, ನಮಗೆ ಸಾಯಂಕಾಲ ಹೋಗೋದಕ್ಕಾಗಲಿಲ್ಲ. ಈಗ ಹೋಗಿ ಬರ್ತೀನಿ. ಯಾಕೆ ಅಂತ ಹೇಳ್ತೇನೆ ಬಂದಮೇಲೆ. ನೋಡಿ, ನಮ್ಮ ಯಜಮಾನ್ರು ಬೂರಿಕಾಯಿ ತಂದಿದ್ರು. ಅವು ತುಂಬಾ ಟೇಸ್ಟ್ ಅದಾವಂದೆ. ನಮ್ಮ ಯಜಮಾನ್ರು ಇಲ್ಲಿದೆ ಬಾ ಅಂಥೇಳಿ ಮತ್ತೆ ಕರ್ಕೊಂಡೋದ್ರು. ಅರ್ಧ kg ತಂದಿದ್ರು, ಮತ್ತು 1 kg ತೊಗೊಂಡು ಸ್ನೇಹಿತರೆ. ಸ್ವೀಟ್ ಅಂತೂ ಮಸ್ತಿತ್ತು ಬೂರಿಕಾಯಿದು, ತುಂಬ ಚೆನ್ನಾಗಿದೆ ಅಂತೇಳಿ ಹೋದಿವಿ. ಅಲ್ಲಿ ಕೇಳಿದರು, ಮತ್ತೆ ಬಂದ್ರಲ್ಲ ಅಂತ ಕೇಳಿದಕ್ಕೆ ಇನ್ನೊಬ್ರು ಬಂದರು, ಅವ್ರಿಗೂ ಕೂಡ ಹೇಳಿದ್ದೀವಿ ಈ ಥರ ಅಂತೇಳಿ. ಅವರು ಕೂಡ ತೊಗೊಂಡ್ರು. ನೋಡಿ ಲೈಟ್ 8 ಗಂಟೆಗಿದೆ, ರಾತ್ರಿ ಟಾರ್ಚ್ ಹಾಕೊಂಡು ಸೇಲ್ ಮಾಡ್ತಾಯಿದ್ದಾರೆ ಅವರು. ನಾನು ಆವಾಗಲೇ ನಿಮಗೆ ಪೇಟೆಗೆ ಯಾಕೆ ಹೋಗಿದ್ದೆ ಅಂಥೇಳಿ
ಬಂದ ಮೇಲೆ ಹೇಳ್ತೀನಿ ಅಂದೆ, ಅಲ್ಲಿಗೆ ಹೋದ್ಮೇಲೇನು ಕೂಡ ಹೇಳ್ತೀನಿ ಅಂದೆ. ಯಾಕಂದರೆ ರಾತ್ರಿ ತುಂಬ ಆಗಿತ್ತಲ್ಲ, 8 ಗಂಟೆ ಆಗಿತ್ತು ಹೊರಡುವಾಗ್ಲೇ. ನಾಳೆ ನನಗೆ ಪೂಜೆಗೆ ಏನಿರಲಿಲ್ಲ ಸಾಮಾನು, ಹೂವು ಎಲ್ಲ ತಂದಿರಲಿಲ್ಲ. ನಮ್ಮ ಯಜಮಾನ್ರು ಬರುವಾಗ ಲೇಟಾಗಿತ್ತು. ಅದಕ್ಕಾಗಿ ಈಗ ಇದನ್ನೆಲ್ಲ ತೊಗೊಂಡು ಬಂದಿದ್ದೇನೆ. ಏನೇನು ತಂದಿದ್ದೇನೆ ಅಂಥೇಳಿ ಒಂದು ಸತಿ ತೋರಿಸ್ತೇನೆ ಬನ್ನಿ ನಿಮಗೆ. ಏನಿಲ್ಲ, ಹಣ್ಣು ಅದು ಬೇಕಾಗಿತ್ತಲ್ಲ, ಅದಕ್ಕಾಗಿ ತೊಗೊಂಡು ಬಂದೆ. ಬನ್ನಿ ಏನೇನು ಅಂತೇಳಿ ಹೇಳ್ತೇನೆ. ಹಾಲು ತೊಗೊಂಡಿದ್ದೀನಿ, ಹಾಲು ತಂದು ನೋಡಿ, ಇದೆಲ್ಲ ತೊಗೊಂಡಿದ್ದೀವಿ. ಏನೇನು ಅಂಥೇಳಿ ಒಂದು ಸತಿ ಕಣ್ಣಾಡಿಸ್ಕೊಂಡ್ಬಿಡ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ಈ ನಮ್ಮ ಯಜಮಾನ್ರು ಇದೇ ಡ್ರೈವಿಂಗಿಂದ ಬರುವಾಗ ಇಲ್ಲಿ ಬುಗ್ರಿಕಾಯಿ ತಂದಿದ್ರು ನಮಗೆ ತಿನ್ನಲಿಕ್ಕೆ ಅಂತ, ಒಂದು ಅರ್ಧ kg. ತುಂಬಾ ಟೇಸ್ಟಾಗಿ ಸಖತ್ತಾಗಿತ್ತು. ನಮ್ಮ ಯಜಮಾನ್ರಿಗೆ ಅಂದೆ, ತುಂಬ ಟೇಸ್ಟ್ ಅದ ರೀ ಬುಗ್ರಿಕಾಯಿ, ಚೆನ್ನಾಗಿದೆ ಅಂದೆ. ಅಲ್ಲಿದ್ದಾರೆ ಬಾ ಮತ್ತು ತೊಗೋತಿದ್ದೆ ಅಂದ್ರೆ, ಬುಗ್ರಿಕಾಯಿ ನಾನು ಒಬ್ಬಳೇ ತಿನ್ನೋದು ನಮ್ಮ ಮನೆಯಲ್ಲಿ, ಯಾರೂ ತಿನ್ನಲ್ಲ. 100 ರೂಪಾಯಿ kg ಅಂತೆ. ಅದಕ್ಕಾಗಿ ಮತ್ತೆ 1 kg ತಂದೀವಿ ನೋಡಿ. ಈಗ ಹೋಗಿ ತಿನ್ನಬೇಕಂತ ಆಸೆ ಆಯಿತು ಸ್ನೇಹಿತರೆ, ಗೊತ್ತಿಲ್ಲ, ತುಂಬಾ ಟೇಸ್ಟ್ ಸ್ವೀಟಾಗಿ. ಅದಕ್ಕಾಗಿ ಇವೆಲ್ಲ ತೊಳೆದು ಇದು ಮಾಡಬೇಕು. ಈಗ ಹಾಗೆ ಬರುವಾಗ ಒಂದು ಬ್ರೆಡ್ಡು ಬೆಳಗ್ಗೆ ಚಾದಾಗ, ಹಾಗೆ ಹಾಲು ಮೊಸರು ತೊಗೊಂಡಿದ್ದೆ. ಹಾಲು ಮೊಸರು ಖಾಲಿ ಆಗಿದ್ದು, ಹಾಲೊಂದು 2 ಮೊಸರು, ಹಾಗೆ ಪೂಜೆಗೆ ನಾಳೆಗೆ ಬಾಳೆಹಣ್ಣು ಬೇಕಲ್ಲ. ಬಾಳೆಹಣ್ಣು ಅಂದರೆ ಬೆಳಗ್ಗೆ ಬೇಗ ಮಾಡಬೇಕು, ನಾನು ಸ್ವಲ್ಪ ಕೆಲಸಕ್ಕೆ ಹೋಗೋದ್ರಿಂದ. ಅದಕ್ಕಾಗಿ ಬೆಳಗ್ಗೆನ ತರಲಿಕ್ಕೆ ಟೈಮ್ ಇಲ್ಲ ಅಂಥೇಳಿ ಮತ್ತು ಯಜಮಾನ್ರು ಬಂದಮೇಲೆ ಈಗ ಹೋದೀವಿ. ಒಂದಿಷ್ಟು ಬಾಳೆಹಣ್ಣು ಮತ್ತು ಹೂ ನೋಡಿ, ಸೇವಂತಿಗೆ ಹೂ, ಸ್ವಲ್ಪ ಮಲ್ಲಿಗೆ ಹೂ. ಏನು ಗೊತ್ತಾ ಸ್ನೇಹಿತರೆ, ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ನಮ್ಮ ಯಜಮಾನ್ರು ಹೇಳ್ತಾರೆ, ಸೇವಂತಿಗೆ ತೊಗೋತೇನೆ ಲಕ್ಷ್ಮಿಗೆ ಅಂತ ಅಂದೆ. ಅವ್ರು ಹೇಳಿದರು, ನಾಳೆ ಹಾಕ್ಕೊಳ್ಲಿಕ್ಕೆ ನೀನು ತೊಗೋ ಅಂಥೇಳಿ ಮಲ್ಲಿಗೆ ಸ್ವಲ್ಪ ತೊಗೊಂಡ್ರು. ಇವರು ಹೋಗುವಾಗ ಒಂದು ಸ್ವಲ್ಪ ಇದನ್ನು ಮಾಡಿದರು. ಇವರಿಗೆ ಬೆನ್ನು ನೋವಿದೆ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ಕುತ್ತಿಗೆ. ಏನೋ ನೀನು ಗ್ಯಾಸ್ ಎತ್ತಲಿಕ್ಕೆ ಹೋಗಿ ಸಿಲಿಂಡರ್ ನೋಡಿ, ಬಾಯಿ ಇಷ್ಟು ಜೋರು ಯಾಕೆ ಬರ್ತಾ ಇದೆ ಅಂದರೆ ಇಲ್ಲಿದೆ ನೋಡಿ, ನೋಡಿ. ಇವಳು ಸಿಲಿಂಡ್ರ್ ಎತ್ತಲಿಕ್ಕೆ ಹೋಗಿ ಬೆನ್ನು ನೋವು ಮಾಡ್ಕೊಂಡಿದ್ದಾಳೆ. ಅವ್ರ ಅಪ್ಪನಿಗೆ ಹೇಳಿದ್ಲು, ಇಷ್ಟೆಲ್ಲ ಬೆನ್ನು ನೋವಾಗಿದೆ, ನಂಗೆ ತಿನ್ಲಿಕ್ಕೆ ಏನೂ ತಂದು ಕೊಡ್ತಾ ಇಲ್ಲಲ್ಲಪ್ಪ ಅಂಥೇಳಿ. ಅದಕ್ಕಾಗಿ ಬರುವಾಗ ಒಂದು ಐಸ್ ಕ್ರೀಮ್ ತಂದು ಕೊಟ್ಟರೆ ಅದು ಸಿಲಿಂಡ್ರ್ ಎತ್ತಿದ್ದು ಕಮ್ಮಿ ಆಗುತ್ತೆ ಅಂತೆ. ಈಗ ಐಸ್ ಕ್ರೀಮ್ ತಿನ್ನಲಿ ಸ್ನೇಹಿತರೆ, ಅದಕ್ಕಾಗಿ ಕಮ್ಮಿ ಆಗುತ್ತೆ ನೋಡೋಣ. ಅಲ್ಲ ಶ್ರೇ, ಹೌದಿಲ್ಲ ಶ್ರೇ? ಕಮ್ಮಿ ಆಗುತ್ತಾ? ಇದು ಐಸ್ ಕ್ರೀಮ್ ತಿಂದ್ರೆ ಕಮ್ಮಿ ಆಗುತ್ತಾ ನೋಡು. ಹಾಗಿದ್ರೆ ಸ್ನೇಹಿತರೆ, ನಾನು ಇವಳು ಒಂದು ಕೋನ್ ಐಸ್ ಕ್ರೀಮ್ ಹೇಳಿದ್ಲು, ಕೋನ್ ಐಸ್ ಕ್ರೀಮ್ಗೆ 40 ರೂಪಾಯಿ. ಅದಕ್ಕಾಗಿ 40 ರೂಪಾಯಿ ಎಲ್ಲಿ ಅಂತೇಳಿ 190 ರೂಪಾಯಿಗೆ 1 kg ಇದು ಐಸ್ ಕ್ರೀಮ್ ನೋಡಿ. 1 kg ಐಸ್ ಕ್ರೀಮ್ ತಂದೀವಿ. ಈಗ ಅಂದರೆ ಇದು ಐಸ್ ಕ್ರೀಮ್ ಪಾರ್ಲರಲ್ಲಿ ಹೋಗಿ ತರಬೇಕು. ತುಂಬ ಗಟ್ಟಿ ಇದೆ ಇಷ್ಟೇ, ಅದು ಕೋಲ್ಡ್ ಅಲ್ಲ, ಕೈಯಲ್ಲಿ ಸ್ಪೂನ್ಸಾಗಿ ಕೋಲ್ಡ್ ಆಗ್ತಾ ಉಂಟು ಅವಳಿಗೆ. ನಿಮ್ಮ ಅಪ್ಪಗೂ ಹಾಕಿಡೋ. ನಮ್ಮ ಮನೆಯವ್ರು ತಿನ್ನೋದೇ ಇಲ್ಲ ಸ್ನೇಹಿತರೆ, ಸೀತಾಗತ್ತೆ ಅಂತೇಳಿ ಅವ್ರು ಯಾವಾಗಲೂ ತಿನ್ನೋದಿಲ್ಲ ಐಸ್ ಕ್ರೀಮ್, ಸ್ವಲ್ಪ ಕಮ್ಮಿ ತಿನ್ನೋದು. ಹಾಗಾಗಿ ನನಗೂ ಕೆಮ್ಮಿದೆ, ಸ್ವಲ್ಪ ಹಾಕು. ನನಗೂ ಇದು ಈ ಐಸ್ ಕ್ರೀಮ್ ಮಾತ್ರ ತಿಂತೇನೆ ನಾನು, ಬೇರೆ ಯಾವ ಐಸ್ ಕ್ರೀಮು ತಿನ್ನಲ್ಲ ಸ್ನೇಹಿತರೆ. ಈ ಬಿಳಿದು ವೆನಿಲಾ ಐಸ್ ಕ್ರೀಮ್ ಮಾತ್ರ, ಯಾವುದೇ ಐಸ್ ಕ್ರೀಮ್ ಕೊಟ್ಟರೆ ಯಾವುದೂ ಮುಟ್ಟಲ್ಲ ನಾನು. ಅದಕ್ಕಾಗಿ ಈಗ ಇದನ್ನೆಲ್ಲ ಈಗ ಎತ್ತಿಡ್ತೇನೆ ನಾಳೆ ಬೆಳಗ್ಗೆ ಪೂಜೆಗೆ. ಹಾಗಾಗಿ ಇದೆಲ್ಲ ಸಾಮಾನು ತಂದಿದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಅಯ್ಯಪ್ಪ, ಬೌಲ್ ತುಂಬಿಸಿದಾಳೆ ನೋಡಿ ಅವಳದ್ದು. ಅರ್ಧ kg ಒಬ್ಳೇನಾ? ಎಂತ ಅದ ಇವಳು ನೋಡಿ, ಯಾವ ಥರ ಇದ್ದಾಳೆ ನನ್ನ ಮಗಳು ಸ್ನೇಹಿತರೆ. ಆಯಿತು ಸ್ನೇಹಿತರೆ, ಈಗ ಇದನ್ನು ನಾನು ಎಲ್ಲ ತೆಗೆದಿಡ್ತೀನಿ, ಎತ್ತಿಡ್ತೀನಿ. ಇದು ತೊಳಿಲಿಕ್ಕೆ ಹಾಕಬೇಕು ಇದೆಲ್ಲ. ಈಗ ಬುಗ್ರಿಕಾಯಿ ಮತ್ತು ಪೇರಳೆ ಹಣ್ಣು ಎಲ್ಲ ತೊಳಿಲಿಕ್ಕೆ ಹಾಕ್ತೇನೆ. ನಾಳೆ ಬೆಳಗ್ಗೆ ಪೂಜೆಗೆ ಪೇರಳೆ ಹಣ್ಣು ಮತ್ತು ನೋಡಿ, ಪೇರಳೆನೂ ಮಸ್ತ್ ಅದಾವೆ. ನಮ್ಮ ಯಜಮಾನ್ರಿಗೆ ಪೂಜೆ ಇದೆ ಅಂಥೇಳಿ ತೊಗೊಂಬಂದರು. ನಾವು ಸಂತೆಗೆ ಹೋಗ್ಬೇಕು ತರಬೇಕಂದೆ. ಅವರು ಡ್ರೈವಿಂಗ್ ಹೋದ್ರಲ್ಲ, ಬೆಳಗ್ಗೆ 10 ಗಂಟೆಗೆ ಹೋದವರು, ಈಗ ಬಂದರು. ನನಗೆ ಅದಕ್ಕೆ ಹೋಗು ಅಂಥೇಳಿ ದುಡ್ಡು ಕೊಟ್ಟು ಹೋಗಿದ್ರು. ಒಬ್ಬಳೇ ಎಲ್ಲಿ ಹೋಗಲಿ ಪೇಟೆಗೆ ಅಂತ ಹೋಗಲಿಲ್ಲ. ಹಾಗಾಗಿ ಈಗ ಮತ್ತೆ ಅವರು ನಾನು ಹೋಗಿ ತಂದದ್ದು. ಬೆನ್ನು ಕಮ್ಮಿ ಆಯ್ತಾ? ಮತ್ತು ಐಸ್ ಕ್ರೀಮ್ ತಿಂದಮೇಲೆ ನೀನೇ ತಾನೇ ಹೇಳಿದ್ದು ಕಮ್ಮಿ ಆಯ್ತಮ್ಮ, ಆಗುತ್ತಮ್ಮ ಅಂತ.
ಇಲ್ವಾ? ಆಗಲ್ಲ ಅದು. ಅಲ್ಲ, ಐಸ್ ಕ್ರೀಮ್ ತರಕಿಂತ ಮುಂಚೆ ಬೆನ್ನು ಕಮ್ಮಿ ಆಗುತ್ತೆ, ಈಗ ತಿಂದ ಮೇಲೆ ಕಮ್ಮಿ ಆಗಲ್ಲ. ಇದ್ಯಾವ ನೇಯ? ಹಬ್ಬ, ಇದು ನೋಡಿ ಚಾಲಾಕಿ ನನ್ನ ಮಗಳಂದ್ರಿ ಅಲ್ಲ. ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಮ್ಮನಿಗೆ ನಾನು ವಿಡಿಯೋದಲ್ಲಿ ಆಗಲಿ ಹೊರಗಡೆ ಆಗಲಿ ಮಾತಾಡೋಲ್ಲಿ ಸ್ವಲ್ಪ ಮೇಡಮ್ ಅಂತಲೇ ಕರಿತೀನಿ ಆಲ್ಮೋಸ್ಟ್ ಆಲು. ಅವಳಿಗೆ ಈಗ ನಮ್ಮ ಲಾಗನ್ನು ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದ್ದಾರಂತೆ. ಅದರಲ್ಲಿ ನಮ್ಮ ಮೇಡಮ್ ಅನ್ನೋದಕ್ಕೆ ಈಗ ಎಲ್ಲರೂ ಅವಳಿಗೆ ಮೆಸೇಜ್ ಹಾಕಬೇಕಾದ್ರೆ ಏನು ಹಾಕ್ತಾರೆ? ಮ್ಯಾಮ್ ಅಂತೇಳಿ. ಮ್ಯಾಮ ಬೆಕ್ಕಿನ ಮ್ಯಾಮ ಮೇಡಮ್ ಅಂತೇಳಿ ಹಾಕ್ತಾ ಇದ್ದಾರಂತೆ ಮೆಸೇಜ್. ಅಮ್ಮ ನೀನು ಮೇಡಮ್ ಅಂತ ಕರಿಬೇಡ, ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ನನಗೆ ಕರಿತಾ ಇದ್ದಾರೆ ಈಗ ಅಂತೇಳಿ ಹೇಳ್ತಾ ಇದ್ದಾಳೆ. ಇರಲಿ, ಟೀಚರ್ ಆಗದೆ ಇದ್ರೂ ಪರವಾಗಿಲ್ಲ, ಮೇಡಮ್ ಅಂತೇಳಿ ಕರಿತಾ ಇದ್ದಾರಲ್ಲ, ಅದೇ ಖುಷಿ ನೋಡಿ ಸ್ನೇಹಿತರೆ ಈಗ ಅಲ್ಲ. ನೋಡಿ, ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾಳೆ ಪೂಜೆ ಲಾಗ್ ಬರುತ್ತೆ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ.